ಆರ್ ಗೋಯಿಂಗ್ ಟು ಪಾಂಡಿಚೇರಿ. ಸೊ ಫಸ್ಟ್ ಟೈಮ್ ಪಾಂಡಿಚೇರಿಗೆ ಹೋಗ್ತಾ ಇರೋದು. ಹೌ ಎಕ್ಸೈಟೆಡ್ ಆರ್ ಯು? ತುಂಬ ಖುಷಿ ಆಗ್ತದೆ. ಅಲ್ಲಿ ಹೋಗಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ, ನಿಮಗೂ ತೋರಿಸ್ತೀವಿ ಬನ್ನಿ. ಸೊ ಇದೇ ನಾವು ರೆಂಟಿಗೆ ತೊಗೊಂಡಿರೋವಂಥ ಬೈಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಸೊ ಇಷ್ಟೊತ್ತಲ್ಲಿ ಇಲ್ಲೇ ಕೂತಿದ್ದೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಪಾಂಡಿಚೇರಿ. ಸೊ ಫಸ್ಟ್ ಟೈಮ್ ಪಾಂಡಿಚೇರಿಗೆ ಹೋಗ್ತಾ ಇರೋದು. ಹೌ ಎಕ್ಸೈಟೆಡ್ ಆರ್ ಯು? ತುಂಬ ಖುಷಿ ಆಗ್ತದೆ. ಅಲ್ಲಿ ಹೋಗಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ, ನಿಮಗೂ ತೋರಿಸ್ತೀವಿ ಬನ್ನಿ ಏನೇನು ಪ್ಲೇಸಸ್ ಇದೆ ನೋಡ್ಬೋದು ಅಂತ. ಇವಾಗ ಶಾಂತಿನಗರಲ್ಲಿ ಇದ್ದೀವಿ. ಆಲ್ಮೋಸ್ಟ್ 11:45. ಇವಾಗ ಬಸ್ ಬರುತ್ತೆ ಇನ್ನೊಂದು 5 ಮಿನಿಟ್ಸು, ಅದಕ್ಕೋಸ್ಕರ ಕೂತಿದ್ದೀವಿ. ಸೊ ಗೈಸ್ 12 o'clock ಆಗಿದೆ. ಸ್ವಲ್ಪ ಚಳಿ ಇದೆ ಅಂತ ಬೆಸ್ಟ್ ಕಟ್ಕೊಂಡಿದ್ದೀನಿ. ಹಾಗೆ ಕ್ಯಾಬ್ ಎಲ್ಲ ತೊಗೊಂಡಿದ್ದೀನಿ ಗೈಸ್. ಸೊ ಮಿಕ್ಕಿದ ಬ್ಲಾಗ್ನ ಬಸ್ಸಲ್ಲಿ ಕಂಟಿನ್ಯೂ ಮಾಡ್ತೀವಿ. ಬಾಯ್. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every scene's a delight. From sunrise to starlight, day to night, nature's canvas. ಸೊ ಗೈಸ್, ಎ ಸಿ ಬಸ್ ಫೈನಲಿ ಸಿಕ್ಕಿದೆ ಆ್ಯಂಡ್ ನಮ್ಮ ಸೀಟ್ ಕೂಡ ಸಿಕ್ತು. ಸಿ ಹೂ ಇಸ್ ಹಿಯರ್. ಹಾಯ್, ಫೈನಲಿ ಬಸ್ ಬಂತು, ಹತ್ತಿದ್ದೀವಿ. ಇದೆ 14-15 ಬಂದು ಸೀಟ್ ನಂಬರ್ ನಮ್ಮದು. ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗ್ತಿದೆ ಗೈಸ್, ಡೋಂಟ್ ಮಿಸ್ಟೇಕ್ ಮೀ ಬಿಕಾಸ್ ಬಸ್ಸಲ್ಲಿದ್ದೀವಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಜಸ್ಟ್ ಪಾಂಡಿಚೇರಿ ರೀಚ್ ಆದ್ವಿ. ನೈಟ್ ಜರ್ನಿ ಅಂತೂ ಸಖತ್ತಾಗಿತ್ತು. ಸೊ ಗೈಸ್, ಇವಾಗ ಇಲ್ಲಿ ಬಂದು ರೆಂಟಲ್ ಬೈಕ್ ತಗೊಳ್ತಿದ್ದೀವಿ. ಸೊ ನೋಡ್ಬೋದು ಬೈಕ್ಸ್ ಎಲ್ಲ ನಿಂತಿದೆ. ಸೊ 450 ಹೇಳಿದ್ರು. ನಾವು 350ಗೆ ಮಾತಾಡಿದ್ವಿ, ಬಟ್ ಆಗಲಿಲ್ಲ. ಹಾಗಾಗಿ 400ಗೆ ಮಾತಾಡಿದ್ದೀವಿ. ಸೊ ನಾವು ಬೈಕ್ ತೊಗೊಂಡಿರೋವಂಥ ಶಾಪ್ ಬಂದುಬಿಟ್ಟು SS ಬೈಕ್ ರೆಂಟಲ್ ಅಂತ ಹೇಳ್ಬಿಟ್ಟು ಇಲ್ಲೇ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಇದೆ. ಸೊ 9:30ಗೆ ಕ್ಲೋಸ್ ಆಗುತ್ತೆ ರಾತ್ರಿ ಹೊತ್ತು. ಆವಾಗ ಅಷ್ಟೊತ್ತಿಗೆ ಕೊಟ್ಬಿಟ್ಟು ನಾವು ಕೀ ಹ್ಯಾಂಡ್ ಓವರ್ ಮಾಡಿ ಹೊರಡ್ಬೋದು. ಸೊ ನಮಗೆ ಬೈಕು ಮತ್ತು ಇದನ್ನು ಕೊಡಿಸಿದವರು ಇವರೇನೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ SS ಟ್ರಾವೆಲ್ಸ್ ಅಂತ ಏನೇ ಇಶ್ಯೂ ಇದ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಬನ್ನಿ. ರೆಂಟಿಗೆ ತೊಗೊಂಡಿರೋವಂಥ ಬೈಕು. ಇನ್ನೊಂದು ಏನಪ್ಪ ಅಂತಂದರೆ, ಹಿಂದೆ ಕೂತ್ಕೊಂಡವ್ರಿಗೆ ಹೆಲ್ಮೆಟ್ ಬೇಡವಂತೆ. ನೋಡಿ, ನಮ್ಮ ಬೆಂಗಳೂರಲ್ಲಿ ಮಾತ್ರ ಕಂಪಲ್ಸರಿ ಅಂದ್ಕೊಳ್ತೀನಿ ನಾನು. ಇನ್ನು ಅದೊಂದು 12 o'clock ಇರೋದ್ರಿಂದ ಸ್ವಲ್ಪ ಬೀಚ್ ಹತ್ರನೇ ಬಂದಿದ್ದೀವಿ. ಇದು ರಾಕ್ ಬೀಚ್ ಅಂತ. ನಮ್ಮ ರೂಮಿಂದ ಅರೌಂಡ್ 1 ಕಿಲೋಮೀಟರ್ ಇದೆ. ಇವಾಗ ತಾನೇ ಟಿಫನ್ ತಿಂದ್ವಿ. ಬನ್ನಿ ಬೀಚ್ ನೋಡೋಣ. ಇದು ರಾಕ್ ಬೀಚ್ ಎಂಟ್ರೆನ್ಸು. ಇದು ಬಂದು ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ನೋಡ್ಬೋದು ನೀವು ಇಲ್ಲಿ. ಇದು ಬಂದು ನಮ್ಮ ಅಶೋಕ ಪಿಲ್ಲರು ನೋಡ್ಬೋದು. ಇಲ್ಲಿ ನೋಡಿ, ಗಾಂಧಿ ತಾತ ನಮಗೆ ಸ್ವತಂತ್ರ ತಂದು ಕೊಟ್ಟವರು. ಇದೇ ರಾಕ್ ಬೀಚು ನೋಡ್ಬೋದು. ಮಾರ್ನಿಂಗ್ 7:30, ಆವಾಗಲೇ ಎಷ್ಟು ಬಿಸಿಲಿದೆ ನೋಡಿ. ಎಲ್ಲರೂ ವಾಕಿಂಗು ಎಲ್ಲ ಬಂದಿದ್ದಾರೆ ನೋಡ್ಬೋದು ನೀವು ಇಲ್ಲಿ. ಚೆನ್ನಾಗಿದೆ, ಒಂಥರ ಸೆಕೆಂಡ್ ಗೋವಾ ಅಂದರೂ ತಪ್ಪಾಗಲ್ಲ. ನೋಡ್ಬೋದು, ಇದೇ ರಾಕ್ ಬೀಚು. ಅಲ್ಲಲ್ಲೇ ರಾಕ್ಸ್ ಎಲ್ಲ ನೀಟಾಗಿ ಹಿಂಗಿರುತ್ತೆ, ಚೆನ್ನಾಗಿದೆ. ತುಂಬಾ ಅದೇ ಇದೆ. ಈ ಕಡೆ ಇಳಿಯೋಕ್ಕಾಗಲ್ಲ, ಬಟ್ ಆ ಕಡೆ ಇಳಿಬೋದು. ಬನ್ನಿ ತೋರಿಸೋಣ. ನೋಡ್ಬೋದು, ಎಲ್ಲರೂ ಮಾರ್ನಿಂಗು ವಾಕಿಂಗ್ ಅಂತ ಬರ್ತಿದ್ದಾರೆ. ಇದೊಂಥರ ಪ್ಲೇಸ್ ಪೀಸ್ಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲ ಆಟ ಆಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಎಲ್ಲ ಇದು ಮಾಡ್ತಿದ್ದಾರೆ ನೋಡಿ. ಮೇಡಮ್ ಅವರು ಇವಾಗಲೇ ಕ್ಯಾಪ್ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ರು. ಚೆನ್ನಾಗಿದೆ.
ವೀಕೆಂಡಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಪಾಂಡಿಚೇರಿಗೆ ಬನ್ನಿ, ಟೈಮ್ ಸ್ಪೆಂಡ್ ಮಾಡಿ, ತುಂಬಾ ಚೆನ್ನಾಗಿದೆ. 12 ಆಗಿತ್ತು ಅಂತ ರೂಮ್ ಚೆಕ್ ಇನ್ ಮಾಡೋಣ ಅಂತ ಬಂದ್ವಿ. ಅಲ್ಲಿ ಡೀಟೇಲ್ಸ್ ಎಲ್ಲ ಕೊಡಬೇಕಾಗಿತ್ತು, ಅದಕ್ಕೆ ಡೀಟೇಲ್ಸ್ ಕೊಟ್ಟು ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಆ ಕಡೆ ಬರ್ಸಿ. ಹಾಯ್ ಹಲೋ ಫ್ರೆಂಡ್ಸ್, ಈಗ ನಾವು ಸೆರೆನಿಟಿ ಬೀಚಿಗೆ ಬಂದಿದ್ದೀವಿ. ನಾವಿರೋ ಸ್ಟೇಯಿಂದ ಅರೌಂಡ್ 6.5 ಕಿಲೋಮೀಟರ್ಸು. ಬೀಚ್ ಚೆನ್ನಾಗಿದೆ ನೋಡೋದಕ್ಕೆ, ಸಖತ್ತಾಗಿದೆ ನೋಡ್ಬೋದು. ಗೈಸ್ ಬೀಚ್ ಮಾತ್ರ. ಇದೆ ಬೀಚು. ಹೇಗೆ ಅನ್ನಿಸ್ತದೆ ಬೀಚು? ಬೀಚ್ ವಿಸಿಟ್ ಸಖತ್ತಾಗಿದೆ. ಬೆಳಗ್ಗೆ ರಾಕ್ ಬೀಚ್ಗೆ ಹೋಗಿದ್ವಿ, ಅದೇ ಥರದ್ದು ಇದು ಸೆರೆನಿಟಿ ಬೀಚ್ ಅಂತ ಸೂಪರ್ ಆಗಿದೆ ಈ ಬೀಚ್. ಅಲ್ಲಿ ತುಂಬ ಅಲೆಗಳಿತ್ತು, ಇಲ್ಲೂ ಇದೆ, ಬಟ್ ಫೋಟೋ ಶೂಟ್ಸ್ ಎಲ್ಲ ಸಖತ್ತಾಗಿ ಬರ್ತಿದೆ, ಫೋಟೋಸ್ ಮಾತ್ರ. ಆಮೇಲೆ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇವಾಗ ಇಲ್ಲಿ ಬಂದಿದ್ದೀವಿ, ನೆಕ್ಸ್ಟ್ ಇನ್ನೊಂದು ಕಡೆ ಹೋಗೋಣ ಅಂತ. ಸೊ 2 ಡೇಸಲ್ಲಿ ಏನೇನು ಆಗುತ್ತೆ ಆದಷ್ಟು ಬೇಗ ಎಲ್ಲ ಕವರ್ ಅಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಅಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲಿ ನೋಡ್ತಾ ಇರ್ಬೋದು ನೀವು ವ್ಯೂ. ಅಲ್ಲಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ನೋಡೋಣ ಹೆಂಗಿದೆ ಏನು ಅಂತ. ಅದಕ್ಕೆ ಈ ಕಡೆ ಎಲ್ಲ ಫೋಟೋ ಶೂಟ್ ಮಾಡಾಯ್ತು, ಈಗ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡ್ಬೋದು ಸ್ಟೋನ್ಸ್ ಹೆಂಗಿದೆ ಅಂತ. ಒಂದು 100 ಮೀಟರ್ಸ್ ವಾಕ್ ಹೋದ್ರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಏನು ಗೈಸ್ ಬಿಸಿಲು ಸಿಕ್ಕಾಬಿಟ್ಟೆ ಅದೇ ಹೊಡೆಯುತ್ತೆ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬರ್ಡ್ ವ್ಯೂ ಥರ ಇದೆ ಗೈಸ್, ಸೂಪರಾಗಿದೆ. ಪಕ್ಷಿಗಳ ಮೇಲಿಂದ ಹೇಗೆ ನೋಡ್ತಾವೋ ಅಂತ ನಾವು ಕೇಳ್ಕೊಳ್ತಾ ಇದೆ. ಸಖತ್ತಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತಮಿಳ್ನಾಡಲ್ಲಿ ಹೇಳ್ಬೇಕಾದ್ರೆ ತುಂಬಾ ಬಿಸಿಲು, ಇವತ್ತಂತೂ ತುಂಬಾ ಇದೆ. ಬೆಳಗ್ಗೆ ನಾವು ರಾಕ್ ಬೀಚ್ ಹೋದಾಗ ಜಸ್ಟ್ 8:50ನೋ 8:30ನೋ ಆಗಿತ್ತು. 1:30 ಬಿಸಿಲು ಥರ ಇತ್ತು. ಯಪ್ಪ ಸಿಕ್ಕಾಪಟ್ಟೆ ಟ್ಯಾನ್ ಅಂದ್ಕೊಂಡಿದ್ದೀವಿ. ಈಗೂ ಬಿಸಿಲಿದೆ, ಬಟ್ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ತೀವಿ. ಫೋಟೋಸ್ ಎಲ್ಲ ತೊಗೊಂಡ್ವಿ. ಈಗ ಫ್ರೆಂಚ್ ಕಾಲೋನಿಗೆ ಹೋಗಬೇಕು. ಅಲ್ಲೆಲ್ಲ ಹೆಂಗಿದೆ ಏನು ಅಂತ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಫ್ರೆಂಚ್ ಕಾಲೋನಿ ಅಂತ ಅಂದರೆ ಯು ಕ್ಯಾನ್ ಟೇಕ್ ಸಮ್ ಫೋಟೋಸ್. ಆಮೇಲೆ ಅಲ್ಲಿ ಫ್ರೆಂಚ್ ಆರ್ಕಿಟೆಕ್ಚರ್ ಡಿಸೈನ್ ಬಿಲ್ಡಿಂಗ್ ಇದೆ. ಸೊ ಅಲ್ಲಿ ಫೋಟೋಸ್ ತೊಗೊಳ್ಬೋದು. ನೋಡಿರ್ತೀರಲ್ವ ನೀವು, ಬಾಗಿಲೆಲ್ಲ ಇರುತ್ತೆ ಅದೇ. ಇದನ್ನು ನಾವು ಫುಕೆಟ್ ಓಲ್ಡ್ ಸಿಟಿಲಿ ನೋಡಿದ್ವಿ, ಅದೇ ಥರನೇ ಇಲ್ಲೂ ಚೆನ್ನಾಗಿದೆ. ನಮ್ಮ ಸ್ಟೇಗೆ ಹತ್ತಿರನೇ ಅದು ಬಂದು ನೋಡೋಣ ಅಲ್ಲಿ ಹೆಂಗಿದೆ ಅಂತ. ಇದೇ ನಾವು ತೊಗೊಂಡಿರೋಂಥ ಗಾಡಿ ರೆಂಟಿಗೆ. ಇದಲ್ಲೇ ನಾವು ಇವಾಗ ಬಂದಿದ್ದು ಡಿಯೋ. ಇವಾಗ ಪೆಟ್ರೋಲ್ ಕುಡಿಯುತ್ತೆ ಗಾಯ್ಸ್. ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಏನು ಬಿಸ್ತು ಗೈಸ್. ಸೊ ಈಗ ನಾವು ಫ್ರೆಂಚ್ ಟೌನ್ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಫ್ರೆಂಚ್ ಅವರು ಅವ್ರ ಥರ ಸ್ಟೈಲ ಬಿಲ್ಡಿಂಗ್ ಕಟ್ಟಿದ್ದಾರೆ. ಸೊ ಅಲ್ಲಿ ಫೋಟೋ ಶೂಟ್ ಎಲ್ಲ ಜಾಸ್ತಿ, ಅದಕ್ಕೆ ಅದನ್ನು ಫೋಟೋ ಸ್ಟ್ರೀಟ್ ಅಂತಲೇ ಕರೀತಾರೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಫೋಟೋ ಶೂಟ್ಸ್ ಎಲ್ಲ ನೋಡಿರ್ತೀರಲ್ಲ ಗೈಸ್, ಆ ಥರ ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಹಾಯ್, ಇವಾಗ ಫ್ರೆಂಚ್ ಕಾಲೋನಿಗೆ ಬಂದಿದ್ದೀವಿ. ಅದು ಏನು ಇದು ಅಂತ ಹೇಳಿದೆ, ಅದು ಫೋಟೋಸ್ ತೊಗೊಳ್ತಿದ್ದಾರೆ ನೋಡ್ಬೋದು. ಫೋಟೋ ಶೂಟ್ಗೆ ಅಂತ ಒಂದು ಬಿಲ್ಡಿಂಗ್ ಇದು ಮಾಡಿದ್ದಾರೆ, ಪೇಂಟಿಂಗ್ ಎಲ್ಲ, ಅದಕ್ಕೆ ಹಿಂಗೆ ಬಂದಿದೆ ನೋಡ್ಬೋದು. ಎಲ್ಲರೂ ಫೋಟೋಸ್ ತೊಗೊಳ್ತಾ ಇದ್ದಾರೆ. ಇಲ್ಲಿ ಹೋಟೆಲ್ ಮುಂದೆ ಒಂದು ಇದು ಮಾಡಿದ್ದಾರೆ, ಅಲ್ಲೂ ಫೋಟೋಸ್ ತೊಗೊಳ್ತಾ ಇದ್ದಾರೆ ನೋಡಿ. ಕೆಲವೊಂದು ಪಿಕ್ಸ್ ತೊಗೊಂಡಿದ್ದಾರೆ ಮೇಡಮ್ ಅವರು, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು. ಅದನ್ನು ಇನ್ಸ್ಟಾದಲ್ಲೂ ಲಿಂಕ್ ಇದು ಹಾಕಿರ್ತೀವಿ ನೋಡಿ. ಈ ಸ್ಟ್ರೀಟೆಲ್ಲ ಹಿಂಗೆ ಇದೆ, ಫುಲ್ ಬ್ಯುಸಿಯಾಗಿ ನೋಡಿ.
KBS ಅಂತೆ. ನಾನು ಬೆಂಗಳೂರು. ನೋಡಿ ಎಲ್ಲರೂ ಫೋಟೋಸ್ ಅಂತಾನೆ ಇದು ಮಾಡ್ತಾ ಇದ್ದಾರೆ. ಸ್ಟ್ರೀಟ್ ಇರೋದೇ ಅದಕ್ಕೋಸ್ಕರ ಇದೆ. ಇದೆ. ಈ ಥರನೇ ಅವರು ಮನೆ ಡೋರ್ಗೆ ವಿಂಡೋಗೆಲ್ಲ ಈ ಥರ ವೈಟ್ ಸೀಲಿಂಗ್ ಹಾಕ್ತಿದ್ರು, ಹಾಗಾಗಿ ಇದನ್ನ ಫ್ರೆಂಚ್ ಟೌನ್ ಅಂತ ಕರೀತಾರೆ. ನೋಡಿ ಡ್ರಾಯಿಂಗ್ ಎಲ್ಲ ಫೇಸ್ ಮಾಡಿಕೊಡ್ತಾರೆ. ರೋಡ್ ಅಂತ ಆ್ಯಂಡ್ ನೀಟಾಗಿದೆ, ಒಂದು ಹಳ್ಳ ದಿನ ಏನೂ ಇಲ್ಲ. ನಮ್ಮ ಬೆಂಗಳೂರಲ್ಲಾದರೆ ಮನೆ ರೋಡಲ್ಲಿ ಎಷ್ಟು ಹಳ್ಳ ಇರುತ್ತೆ. ಬಟ್ ಇಲ್ಲಿ ಇನ್ನೊಂದೇನಂದರೆ ಟೂ ವೀಲರ್ ಅವ್ರು ಯಾವುದು ಹೆಲ್ಮೆಟ್ ಕೂಡ ಹಾಕಲ್ಲ. ಗೈಸ್ ಇಲ್ಲಿ ಬಟ್ ಇಲ್ಲಿ ಚೆನ್ನಾಗಿದೆ ಅಷ್ಟೇ ಕೂಡ ರೋಡ್ ಕೂಡ. ಪೊಲೀಸವ್ರು ಏನು ಫೈನ್ ಗೀನು ಪೊಲೀಸವ್ರು ಕೂಡ ಏನು ಫೈನ್ ಗೀನು ಅಂಥದ್ದೇನು ಹಾಕಲ್ಲ, ಅಡ್ಡ ಕೂಡ ಹಾಕಲ್ಲ. ಬಟ್ ಇಲ್ಲಿ ಅಷ್ಟೇ ಚೆನ್ನಾಗಿದೆ ನೋಡಿ. ಪೊಲೀಸವ್ರು ಇದು ಕೂಡ ಏನೂ ಇದು ಮಾಡಲ್ಲ. ಇದೇ ಥರ ನಮ್ಮ ಬೆಂಗಳೂರು ಆಗಬೇಕು. ಬರೀ ಯಾವಾಗಲೂ ದುಡ್ಡು ಅಂತ ಇದೇ ಕರಪ್ಷನೇ ಆಗೋಗಿದೆ ಬ್ಯಾಂಗ್ಳೂರಲ್ಲಿ. ಹಂಗೆ ಒಂದು 100 ಮೀಟರ್ಸ್ ಬಂದರೆ ಮಾರ್ನಿಂಗ್ ನಾವು ಬಂದಿದ್ವಿ ರಾಕ್ ಬೀಚ್ ಅಂತ. ಸೇಮ್ ರಾಕ್ ಬೀಚ್ಗೆ ಬಂದ್ವಿ ವಾಕಿಂಗ್ ಮಾಡಿಕೊಂಡು. ನೋಡಿ ಬೆಳಿಗ್ಗೆ ಬಂದಿದ್ದೇನೆ. ಇದು ಎಲ್ಲ ನಿಯರ್ ಬೈ ಇದೆ, ಯಾವುದು ದೂರ ಏನಿಲ್ಲ. ಅದರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತಂದರೆ ನಾವು ಬೈಕ್ನ ರೆಂಟಿಗೆ ತೊಗೊಳ್ಳೋದು. ಬಿಕಾಸ್ ಈಗ 100 ಮೀಟ್ರಿಗೆ ನಾವು ಆಟೋನ ಚೂಸ್ ಮಾಡಿದ್ರೆ 50-100 ರುಪೀಸ್ ಅಂತ ಹೇಳ್ತಾರೆ, ಯಾಕೆಂದರೆ ಟೂರಿಸ್ಟ್ ಪ್ಲೇಸ್. ನಾವು 400 ರುಪೀಸ್ ಕೊಟ್ಬಿಟ್ಟು ನಾವು ರೆಂಟಲ್ ಬೈಕ್ ತೊಗೊಂಡ್ರೆ ಎಲ್ಲಾದರೂ ಆರಾಮಾಗಿ ಓಡಾಡ್ಬೋದು, ಪೆಟ್ರೋಲ್ ಹಾಕ್ಸ್ಕೊಂಡು ಅನ್ನೋದು ನನ್ನ ಅಭಿಪ್ರಾಯ. ಒಂದು ಪ್ರೈವೇಸಿ ಇರುತ್ತೆ, ಎಲ್ಲಿ ಬೇಕಾದ್ರೂ ಸುತ್ತಾಡ್ಕೊಂಡು ಇರ್ಬೋದು. ರೂಟ್ ಮ್ಯಾಪ್ ಒಂದು ಹಾಕ್ಕೊಂಡ್ಬಿಟ್ರೆ ಆರಾಮಾಗಿ ಸುತ್ತಾಡ್ಕೊಂಡು ಇರ್ಬೋದು. ಎಷ್ಟು ಗಂಟೆಗಾದ್ರೂ ಹೋಗ್ಬೋದು. ನೈಟ್ ಹೋದ್ವಪ್ಪ ಆಟೋ ಇಲ್ಲ ಅನ್ನೋ ಅವಶ್ಯಕತೆ ಇಲ್ಲಿಲ್ಲ. ಚೆನ್ನಾಗಿದೆ ಒಂಥರ ಪಾಂಡಿಚೇರಿ. ಮಧ್ಯಾಹ್ನ ಒಂದು ಹೋಟ್ಲಿಗೆ ಹೋಗಿದ್ವಿ ಗಾಯ್ಸ್ ಊಟಕ್ಕೆ. ನಿಜವಾಗ್ಲೂ ಏನೂ ಚೆನ್ನಾಗಿರಲಿಲ್ಲ. ಮೊಸರು ಮತ್ತು ಸಾರದ್ದು ಬಾಳೆ ಎಲೆಯಿಂದ ಆಚೆ PT ಉಷಾ ಥರ ಓಡ್ತಾನೆ ಇತ್ತು. ಅಷ್ಟೇನು ಊಟ ಏನು ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಪ್ಲೇಸಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒನ್ ಟೈಮ್ ಬರೋಕ್ಕೆ ಪಾಂಡಿಚೇರಿ ಓಕೆ, ಪದೇ ನೋಡ್ತೀವಿ ಅಂದರೆ ಬೇಜಾರಾಗ್ಬಿಡುತ್ತೆ. ಬಟ್ ಬರೋರು ಇದ್ದಾರೆ, ಹೇಳೋಕ್ಕಾಗಲ್ಲ. ನಮಗೆ ಒಂದೇ ಟೈಮ್ಗೆ ಸಾಕು. ನಮ್ದಿದೆ ಫಸ್ಟ್ ಟೈಮ್ ಬಂದಿರೋದು, ಬಟ್ ಚೆನ್ನಾಗಿದೆ. ಸಂಡೇ ಆಗಿರೋದ್ರಿಂದ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲರೂ ಟೂರಿಸ್ಟ್ ಅವರು, ಇಲ್ಲಿರೋರು ಕೂಡ ಬಂದಿರ್ತಾರೆ. ಈವ್ನಿಂಗ್ ಆದರೆ ವಾಕಿಂಗ್ ಮಾಡೋದಕ್ಕೆ ವಾಕಿಂಗ್ ಸ್ಟ್ರೀಟ್ ಥರ ಇದೆ, ತುಂಬ ಚೆನ್ನಾಗಿದೆ. ಒಂದು ಮಿಲ್ಕ್ ಶೇಕ್ ಕುಡಿದ್ವಿ ಗೈಸ್, ಇಲ್ಲ ಸಖತ್ತಾಗಿತ್ತು. ವೆನಿಲಾ ಮಿಲ್ಕ್ ಶೇಕು ಚೆನ್ನಾಗಿತ್ತು. ಸ್ವಲ್ಪ ಸಕ್ಕರೆ ಜಾಸ್ತಿ ಆಯಿತು. ನಾನು ಇವಾಗ ಸಕ್ಕರೆ ಅಂದರೆ ಸ್ವಲ್ಪ ಅಲರ್ಜಿನೇ, ಅದಕ್ಕೆ ಜಾಸ್ತಿ ಅಂತದೆ. ನಾನು ಸ್ವಲ್ಪ ಮಿಲ್ಕ್ ಶೇಕಿಗೆ ಅಷ್ಟು ಇರಲೇಬೇಕು ಮಾಡಬೇಕು ಅಂತಿದ್ದೀನಿ. ಬಿಕಾಸ್ ಅದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಹೇಳ್ತಾರಲ್ವ, ತಗೊಳ್ತೀನಿ. ಆದರೆ ಲಿಮಿಟೆಡ್. ಜೀವನದಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೆ, ಇನ್ನು ಯಾವಾಗ ತಿನ್ನೋದು. ಲಿಮಿಟೆಡ್ ಗೈಸ್, ಫುಲ್ ನಾನು ಸ್ಟಾಪೇ ಮಾಡಿಲ್ಲ. ಬಟ್ ಇದು ತುಂಬ ಜಾಸ್ತಿ ಅನಿಸ್ತು, ಅದು ಬಿಟ್ಟರೆ ಸಖತ್ತಾಗಿತ್ತು ನೋಡಿ. ಏನೇ ಅನ್ನಿ, ಏನೇ ಹೇಳಿ, ನಮ್ಮ ಬೆಂಗಳೂರೇನೆ. ಅಲ್ಲಿ ಪ್ಲೇಸಸ್ ಇಲ್ಲ, ಆದರೆ ಅದೇನೋ ನಿಜಾನೇ. ಬಟ್ ಅಲ್ಲಿ ಏನು ಅಂದರೆ ಟ್ರಾಫಿಕ್ ಸಮಸ್ಯೆ ಒಂದು, ಪೊಲೀಸವ್ರು ಅಡ್ಡ ಹಿಡಿಯೋದು, ದುಡ್ಡು ಅದು ಇದು ಅಂತ ಹೇಳ್ತಾ ಇರ್ತಾರೆ. ಅದೊಂದು ಅಲರ್ಜಿ ಅಷ್ಟೇ. ಬಟ್ ಬೆಂಗಳೂರು ತಿನ್ನೋದು ಅದೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಇಲ್ಲಿಗೆ ಬಂದರೆ. ಬರೀ ಪ್ಲೇಸಸ್ ಇದೆ, ತಿನ್ನಕ್ಕೆ ನಮ್ಗೆ ಅಷ್ಟೊಂದು, ನಾವು ಬೇರೆ ವೆಜಿಟೇರಿಯನ್ಸ್, ಹಾಗಾಗಿ ನಮಗೆ ಅಷ್ಟೊಂದು ಮನಸ್ಸೇ ಒಪ್ಪಲ್ಲ ಬೇರೆ ಹೋಟ್ಲು ಹೋಗ್ಬೇಕು ಅಂದರೆ. ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ. ಸೊ ದಟ್ಸ್ ಇಟ್. ಇದೆಲ್ಲ ನಾವು ತೊಗೊಂಡಿರೋಂಥ ಫೋಟೋಸ್ಗಳು ಬೀಚ್ ಹತ್ರ ಆಗಲಿ ಫ್ರೆಂಚ್ ಟೌನ್ ಹತ್ರ. ಇವತ್ತಿನ ವ್ಲಾಗ್ ಇದಾಗಿತ್ತು, ಪಾಂಡಿಚೇರಿ ಡೇ 1 ವ್ಲಾಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.